ಅರ್ಧ ವಾರ್ಷಿಕ ಪರೀಕ್ಷೆ ಮುಗ್ದಿದೆ, ಪೇಪರ್ ಕೊಡ್ತೀನಿ, ಒಬ್ಬೊಬ್ಬರಾಗಿ ಬಂದು ಇಸ್ಕೊಂಡೋಗಿ. ಸುಬ್ರಹ್ಮಣ್ಯ, ಹೇಳಿ ಸರ್. 80 ಮಾರ್ಕ್ಸ್. ಮುಂದಿನ ಪರೀಕ್ಷೆಲಿ ಇನ್ನೂ ಜಾಸ್ತಿ ತಗೋಬೇಕು. ಓಕೆ ಸರ್. ಕುತ್ಕೋ. ಕಂದ 30 ಮಾರ್ಕ್ಸ್. ಏಯ್, ಯಾಕ್ರೋ ನಗೋದು? ಈ ಕ್ಲಾಸಲ್ಲಿ 40 ಜನ ಇದ್ದಾರೆ, ಎಲ್ಲರೂ ಒಳ್ಳೆ ಮಾರ್ಕ್ಸ್ ತೆಗೆದು ಪಾಸ್ ಆಗಿದ್ದಾರೆ. ಆದ್ರೆ ನೀನ್ ಮಾತ್ರ ಫೇಲ್. ಯಾರ ಹತ್ರ ಸ್ಕೇಲ್ ಇದೆ? ನಾನು ಇಟ್ಕೊಂಡಿದ್ದೀನಿ ಸರ್. ಇಲ್ಲಿ ತಗೊಂಬಾ. ಬಾ ಇಲ್ಲಿ. ನಿನಗೆ ಅರ್ಥ ಆಗದೆ ಇರೋ ರೀತಿ ಪಾಠ ಮಾಡಿದ್ದು ನನ್ ತಪ್ಪು. ಕೈ ತೋರ್ಸು. ತಗೋ, ನನಗೆ ಕೊಡಿ. ಹೊಡಿಯೋ. ಇಲ್ಲ ಸರ್. ಮೇಷ್ ಹೇಳಿದ ಮಾತು ಕೇಳೋದಿಲ್ವಾ? ಹೊಡಿಯೋ. ಆಗಲ್ಲ ಸರ್. ಹೊಡಿ ಹೊಡಿ. ಸರ್, ನನ್ನ ಕ್ಷಮಿಸ್ಬಿಡಿ ಸರ್. ಇನ್ಮೇಲೆ ಚೆನ್ನಾಗಿ ಓದ್ತೀನಿ ಸರ್. ಅಣ್ಣ, ನಿನ್ಗಿಲ್ಲಿ ಸಂಬಳ ಕೊಡಲ್ಲ, ಹೋಗ. ಅಪ್ಪಂಗೋಸ್ಕರನೇ ಈ ಕೆಲಸ ಮಾಡ್ತಾ ಇದ್ದೀನಿ. ಸಂಬಳ ಅಂತ ಅರ್ಧ ಬಾಟ್ಲು ಕೊಡೋಣ. ಸಂಬಳನೇ ಕೊಟ್ರು ತಾನೆ. ನೀನ್ ಹೊಡೆದಾಕಿದ ಬಾಟ್ಲಿಗೆ ಯಾರ ಕಾಸು ಕೊಡ್ತಾರ? ಮಾತಾಡದೆ ಹೋಗ್ತಾ ಇರು. ಮಗನೇ, ಮೊನ್ನೆ ತಂದಿದ್ದ ಎಣ್ಣೆಗಿಂತ ಈ ಎಣ್ಣೆ ಸಾಕಾಗಿದೆ ಕಣ. ಅಪ್ಪ, ನಮ್ ಸಾರಪ್ಪ, ಹೇಳಿಪ್ಪ ಹೇಳಿಪ್ಪ. ಓದೋ ಹುಡುಗನ ಸಾರಾಯಿ ಅಂಗಡಿ ಕಳಿಸ್ತೀಯಲ್ಲ, ನಿನಗ್ ಬುದ್ಧಿ ಇದೆಯಾ? ಹೆಂಡತಿ ಸತ್ತೋಗಿರೋ ದುಃಖ ಸರ್. ನನ್ಗೂ ಸಹ ಹೆಂಡತಿ ಇಲ್ಲ, ಹಾಗಂತ ನಾನು ದಿನ ಕುಡಿತಾ ಇದ್ದೀನ? 40 ಜನ ಓದೋ ಕ್ಲಾಸಲ್ಲಿ ಇವನ್ ಮಾತ್ರ ಫೇಲು. ಹೀಗೆ ಹೋದ್ರೆ ನಿನ್ ಮಗ ಸಾರಾಯಿ ಅಂಗಡಿಯಲ್ಲಿ ಕೆಲಸ ಮಾಡ್ಬೇಕಾಗತ್ತೆ. ಎತ್ತಪ್ಪನೇ ಮಕ್ಳಿಗೆ ದಾರಿ ತೋರಿಸ್ಬೇಕು. ಹೀಗೆ ಕುಡ್ದು ನೀನ್ ಸತ್ತು ಹೋದ್ರೆ ಇವನಿಗೆ ಯಾರಿದ್ದಾರೆ? ಅನಾಥ ಆಗ್ತಾನೆ. ಅವಾಗ ನೀನ್ ಸತ್ತ ದುಃಖದಲ್ಲಿ ಇವನು ಕುಡಿತಾನೆ. ಕುಡ್ಕೊಂಡ್ ಮಗ ಏನಾಗ್ತಾನೆ? ಪೋರ್ಕಿ ರೋಡಿಯಾಗಿ ಬೆಳಿತಾನೆ. ಸರ್, ಹಂಗಾಗ್ಬಾರ್ದು ಸರ್. ಇವನ ಹತ್ರ ಆಗ್ಬಾರ್ದು ಸರ್. ನಾನು ಇವನಿಗೋಸ್ಕರ ಜೀವಂತವಾಗಿದ್ದೀನಿ ಸರ್. ಇನ್ಮೇಲೆ ನಾನು ಕುಡಿಯೋದಿಲ್ಲ ಸರ್. ನನ್ನ ಮಗನ ಚೆನ್ನಾಗಿ ಓದಿಸಿ ಸರ್. ಸಂಬಂಧಿಕರು ಮತ್ತು ಅತಿಥಿಗಳನ್ನು ಮೂರನೇ ವ್ಯಕ್ತಿಗಳು ಎಂದು ನೋಡದೆ. ನಮಸ್ಕಾರ ಸರ್. ನಮಸ್ಕಾರ. ನೀವು? ನಿಮ್ಮ ಓಲ್ಡ್ ಸ್ಟೂಡೆಂಟ್. ಆಗ ನೀವ್ ಹೇಳ್ಕೊಟ್ಟಿದ್ ಪಾಠನ ನಾನು ಇಷ್ಟೆಯಿಂದ ಕಲ್ತು ಇವತ್ತು ಡಾಕ್ಟರ್ ಆಗಿದ್ದೀನಿ. ನಿಮ್ಮನ್ನ ಸ್ವಲ್ಪ ಚೆಕ್ ಮಾಡ್ತೀನಿ ಸರ್. ಬ್ರೀತ್ ಮಾಡಿ, ಉಸಿರು ನಿಧಾನವಾಗಿ ಬಿಡಿ, ಸ್ವಲ್ಪ ತಿರುಗಿ ಸರ್. ಹಾ, ಬ್ರೀತ್ ಮಾಡಿ, ಇನ್ನೊಂದ್ಸಲ ಮಾಡಿ ಸರ್. ಎಲ್ಲ ನಾರ್ಮಲ್ ಆಗಿದೆ ಸರ್. ಈ ಊರಿನ ಗೌರ್ಮೆಂಟ್ ಹಾಸ್ಪಿಟಲ್ ನಲ್ಲಿ ನಾಳೆಯಿಂದ ಸರ್ಜನ್ ಆಗಿ ಸೇರ್ಕೋತಾ ಇದ್ದೀನಿ ಸರ್. ಮೊದಲನೇದಾಗಿ ನಿಮ್ಗೆ ಟೆಸ್ಟ್ ಮಾಡೋಣ ಅನ್ಕೊಂಡೆ, ಅದಕ್ಕೆ ಮಾಡಿದೆ. ವೆರಿ ಗುಡ್. ಮನುಷ್ಯತ್ವದಿಂದ ಡಾಕ್ಟರ್ ಕೆಲಸ ಮಾಡಪ್ಪ. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಎಲ್ಲರೂ ಕುತ್ಕೊಳ್ಳಿ. ಇದು ವಾರ್ಷಿಕ ಪರೀಕ್ಷೆ. ಎಲ್ಲರೂ ಚೆನ್ನಾಗಿ ಉತ್ತರ ಬರೀಬೇಕು. ಗೊತ್ತಾಯ್ತಾ? ಮಾರಿಮುತ್ತು, ಕಂದ ಎಲ್ಲೋ? ಸರ್, ಅವರಪ್ಪ ಸತ್ತೋಗಿದ್ದಾನೆ ಸರ್, ಅದಕ್ಕೆ ಬಂದಿಲ್ಲ ಸರ್ ಇವತ್ತು. ಅಪ್ಪ, ಇನ್ಮೇಲೆ ನನಗೆ ಯಾರು ಇರ್ತಾರಪ್ಪ? ಕಂದ, ಇವತ್ತಿನ ಪರೀಕ್ಷೆ ಬರೀಲಿಲ್ಲ ಅಂದ್ರೆ ನಿನಗೊಂದು ವರ್ಷ ಹಾಳಾಗೋಗುತ್ತೆ. ಯಾವಾಗ ಎತ್ತಿದ್ರೆ? ಮಧ್ಯಾಹ್ನ ಆಗುತ್ತೆ ಸರ್. ದುಡ್ಡು ರೆಡಿ ಮಾಡಿ ಎಲ್ಲ ಮಾಡ್ಬೇಕು ಸರ್. ಅಷ್ಟರೊಳಗೆ ಇವನಿಗೆ ಪರೀಕ್ಷೆ ಬರ್ಸಿ ನಾನು ಕರ್ಕೊಂಡ್ ಬರ್ತೀನಿ. ಸರಿ ಸರ್. ಇದನ್ನ ಇಟ್ಕೊಂಡು ಹಣಕ್ಕೆ ಸರಿ ಏರ್ಪಾಡು ಸರ್. ಮಾಡಿ. ನನಗೆ ಯಾರೂ ಇಲ್ಲ ಸರ್. ಇನ್ಮೇಲಿಂದ ನಾನು ಅನಾಥ ಸರ್. ಇಲ್ಲಪ್ಪ, ನಿನಗೆ ನಾನಿದ್ದೀನಿ. ಚೆನ್ನಾಗಿ ಓದು. ಅಪ್ಪ ಅಮ್ಮ ಇಲ್ದಿರೋ ದುಃಖನ ಓದೋದಲ್ಲಿ ತೋರಿಸು. ನಿನ್ನ ಓದು ನಿನ್ನ ಕಾಪಾಡುತ್ತೆ. ನಾನು ನಿನ್ನ ಓದಿಸ್ತೀನಿ. ಬಾ.
ನಿಂತ್ಕೊಳ್ಳಲೇ ಓಡ್ಬೇಡ ಎಲ್ಲ ಹೋಗ್ತಾ ಇದ್ಯಾ ಬಿಡ್ಬೇಡ ಇಲ್ಲ ಹೇಳ್ತಾ ಇರೋದು ಓಡ್ಬೇಡ ಕಳಲೇ ನಿಂತ್ಕೋ ನೀನ್ ಇವತ್ತು ಬಿಡಲ್ಲ ಕಣ ನಿಂತ್ಕೋ ನಿಂತ್ಕೊಳ್ಳಲೇ ಓಡ್ತೀಯಾ ಬರ್ರ ಅಯ್ಯೋ ಅಯ್ಯೋ ಏನಾಯ್ತು ಏನಾಯ್ತು ಬಾರ ಇಲ್ಲಿ ಬೇಗ ಬರೋ ಬೇಗ ಬೇಗ ಎತ್ಕೊಳ್ರು ನಿಧಾನ ಬೇಗ ನಡಿ ಬೇಗ ನಡಿ